ಮಸಲ್ ಬಿಲ್ಡ್ ಮಾಡೋದು ತುಂಬಾ ಎಕ್ಸ್ಪೆನ್ಸಿವ್ ಅಂತೆ. ಈ ಫ್ಯಾನ್ಸಿ ಸಪ್ಲಿಮೆಂಟ್ಸ್, ಗೋರ್ಮೆ ಸ್ಯಾಲೆಡ್ಸ್ ಇದೆಲ್ಲ ತುಂಬಾ ಜಾಸ್ತಿ ಕಾಸಲ್ವಾ? ನೀವು ತಿನ್ನೋ ಬೇಸಿಕ್ ಡಯಟ್ ಅಲ್ಲಿ ನೀವು ಶುರು ಮಾಡಿದ್ರೆ ಫ್ಯಾಟ್ ಲಾಸು ಆಗುತ್ತೆ, ಮಸಲು ಬಿಲ್ಡ್ ಆಗುತ್ತೆ. ಮಸಲ್ ಬಿಲ್ಡ್ ಮಾಡೋದಕ್ಕೆ ಎರಡೇ ಸಿಂಪಲ್ ಫ್ಯಾಕ್ಟರ್ಸ್ ಇರೋದು. ಅದನ್ನ ಮೆನ್ಷನ್ ಮಾಡೋಕ್ಕಿಂತ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ನೀವು ಮಸಲ್ ಬಿಲ್ಡ್ ಮಾಡೋದಕ್ಕೆ ನಿಮ್ಮ ಪ್ರೋಟೀನ್ ಇಂಟೇಕ್ ತುಂಬಾ ಜಾಸ್ತಿ ಇರಬೇಕು. ಬರೀ ಒಂದ್ ಮೀಲ್ ಜಾಸ್ತಿ ಹಾಕೋ ತಿನ್ನೋದಲ್ಲ, ಎವ್ರಿ ಮೀಲ್ ಅಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಪ್ರೋಟೀನ್ ಕಂಟೆಂಟ್ ಇರಲೇಬೇಕು. ಈ ಪ್ರೋಟೀನ್ ಇಲ್ದಿರ ಮಸಲ್ ಬಿಲ್ಡ್ ಮಾಡೋದು ಹೆಂಗೆ ಅಂದ್ರೆ ಪಿಲ್ಲರ್ ಹಾಕಿದ್ರೆ ಬಿಲ್ಡಿಂಗ್ ಕಟ್ಟಂಗೆ. ಸೆಕೆಂಡ್ ಪಾಯಿಂಟ್, ನಿಮ್ಮ ಮಸಲ್ ಬಿಲ್ಡ್ ಮಾಡೋದಕ್ಕೆ ಪ್ರೋಗ್ರೆಸಿವ್ ಓವರ್ಲೋಡ್ ಮತ್ತೆ ಮೆಕ್ಯಾನಿಕಲ್ ಟೆನ್ಷನ್ ಇರಲೇಬೇಕು. ಇದೇನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಿಮ್ಗೆ ಆಗಷ್ಟು ವೇಟ್ಸ್ ಎತ್ಕೊಂಡು ಕಂಟ್ರೋಲ್ಡ್ ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿ ಲಾಸ್ಟ್ ರೆಪ್ ತನಕ ಪುಷ್ ಮಾಡ್ತೀರಲ್ವಾ, ಅವಾಗ ಮಾತ್ರ ನಿಮ್ ಮಸಲ್ಗೆ ಸ್ಟಿಮ್ಯುಲಸ್ ಸಿಗುತ್ತೆ. ಈ ಸಿಗ್ನಲ್ ನಿಮ್ ಮಸಲ್ ರೀಚ್ ಆದಾಗ ನಿಮ್ ಮಸಲ್ ಅನ್ಕೊಳುತ್ತೆ, ಓ ಯಾಕೆ ಜಾಸ್ತಿ ಮಾಡ್ತಾನೆ, ನಾವು ಸ್ವಲ್ಪ ಬೆಳಿಬೇಕು. ಸೊ ಇದನ್ನೇ ಮೆಕ್ಯಾನಿಕಲ್ ಟೆನ್ಷನ್ ಮತ್ತೆ ಸ್ಟಿಮ್ಯುಲಸ್ ಅಂತ ಹೇಳೋದು. ಅಯ್ಯೋ ಈ ಪ್ರೋಟೀನ್ ಊಟಗಳೆಲ್ಲ ತುಂಬಾ ಕಾಸ್ಟ್ಲಿ ಅಂತ ನೀವು ಅನ್ಕೊಂಡಿದ್ರೆ ನಿಮ್ಗೋಸ್ಕರ ₹100 ಬರೋ ಪ್ರೋಟೀನ್ ಸೋರ್ಸಸ್ ಕ್ಯಾಪ್ಷನ್ ಅಲ್ಲಿ ಹಾಕಿದ್ದೀನಿ. ಮತ್ತೆ ಇದೇ ತರ ಫಿಟ್ನೆಸ್ ಟಿಪ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.